ಬ್ರೇಕ್ ನಂತರ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಐವಾನ್ ಡಿಸೋಜ್ ಅವರು ಬೆಳಗಾವಿಯಿಂದ ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ. ಐವಾನ್ ಡಿಸೋಜ್ ಅವರೇ, ಅನ್ವರ್ ಮಾಣಿಪ್ಪಾಡಿ ಅವರು ಡೀಟೇಲ್ ಆಗಿ ಮಾತಾಡಿದ್ರು, ಕೇಳಿಸ್ತು ಅಂದ್ಕೊಳ್ತೀನಿ ಸರ್. ಹೌದು, ಈಗ ನನ್ನ ಪ್ರಶ್ನೆ ಇರೋದು ಅನ್ವರ್ ಮಾಣಿಪ್ಪಾಡಿ ಅವರಿಗೆ. ಅವರ ಸರ್ಕಾರ, ಅವರು BJPಯಲ್ಲಿ ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿದ್ರು, ಇನ್ವೆಸ್ಟಿಗೇಷನ್ ಮಾಡಿದ್ರು, ರಿಪೋರ್ಟ್ ಕೊಟ್ಟರು, ಟೇಬಲ್ ಆಯಿತು, ಟೇಬಲ್ 2019 ಆಯಿತು, 23ವರೆಗೆ ಅವರ ಸರ್ಕಾರ ಇತ್ತು. ಒಂದು ವೇಳೆ ಅವರಿಗೆ ಅದರ ಅಂಶಗಳಲ್ಲಿ ಏನಾದರೂ ಆಕ್ಷನ್ ತಗೊಳ್ಬೇಕಿದ್ರೆ ಯಾಕೆ ತಗೊಳ್ಳಿಲ್ಲ? ಬಿಜೆಪಿ ಅವರು ಯಾಕೆ ತಗೊಳ್ಳಿಲ್ಲ? ತಗೊಂಡಿಲ್ಲ ಸರ್, ಅವರು ಸಬ್ ಮಿಲೆ ಹುए हैं. ತೊಂದರೆ ಇತ್ತು. ಆಮ್ ಆದ್ಮಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಭಾಷೆಯಲ್ಲಿ ಸಬ್ ಮಿಲೆ हुए हैं. ತಾವು ಪ್ರಾಮಾಣಿಕರು, ತಮ್ಮ ಸರ್ಕಾರ ಪ್ರಾಮಾಣಿಕವಾಗಿದೆ, ನೀವು ತಗೊಳ್ಳಿ ಆಕ್ಷನ್. ಅವ್ರು ಬಂದು 150 ಕೋಟಿ ಕೊಡ್ತೀನಿ, ಇದನ್ನ ಬಿಟ್ಟು ಬಿಡಿ ಇಲ್ಲಿಗೆ ಅಂದಂತವ್ರು ಅವ್ರನ್ನ ಬಿಟ್ಟು ಬಿಡಿ. ನೀವು, ನಿಮಗೆ ಬಡ ಮುಸ್ಲಿಮರ ಮೇಲೆ ನಿಮಗೆ ಪ್ರೀತಿ ಇದೆ ಅಲ್ವಾ? ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಡೋರಲ್ವಾ? ಆ ಆಸ್ತಿ ಸೇರಬೇಕಾದದ್ದು ಬಡ ಮುಸ್ಲಿಮರ ಏಳಿಗೆಗೆ ಅನ್ನೋ ನಂಬಿಕೆ ತಮ್ಮದಲ್ವಾ? ನೀವೇನು ಆಕ್ಷನ್ ತಗೊಳ್ತೀರಿ ಹೇಳಿ? ನಮ್ಮ ಫಸ್ಟ್ ಆಫ್ ಆಲ್ ಅವರ್ ಕ್ಲೈಮ್ ಇಸ್ that report is politically motivated. ಆ ರಿಪೋರ್ಟ್ ಪೊಲಿಟಿಕಲಿ ಮೋಟಿವೇಟೆಡ್ ಇದೆ. ಆ ರಿಪೋರ್ಟ್ ಪರ್ಟಿಕ್ಯುಲರ್ ಪರ್ಸನ್ ಅನ್ನ ತೊಂದರೆ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದಾಗ ಅನ್ವರ್ ಮಾಣಿಪ್ಪಾಡಿ ಅವರ ಶಬ್ದವು ಕೂಡ ಸರಿ ಅಂತ ಹೇಳಿದ್ರೆ, ಆ ರಿಪೋರ್ಟ್ ಕೂಡ ಸರಿ ಇತ್ತು. ಅನ್ವರ್ ಮಾಣಿಪ್ಪಾಡಿ ಅವರ ಸರ್ಕಾರನೇ ಆ ರಿಪೋರ್ಟ್ ಅನ್ನು ರಿಫ್ಯೂಸ್ ಮಾಡಿದೆ, ಅದನ್ನು ಸಪ್ರೆಸ್ ಮಾಡಿದೆ. ಬಿಜೆಪಿ ಸರ್ಕಾರ ಬಿಜೆಪಿ ಅದನ್ನು ಸಪ್ರೆಸ್ ಮಾಡಿದ್ದಾರೆ. ಮಾಡದೇ ಇರ್ತಿದ್ರು. ಅದೊಂದು ಪೊಲಿಟಿಕಲಿ ಮೋಟಿವೇಟೆಡ್ ರಿಪೋರ್ಟ್ ಅನ್ನೋದಾದ್ರೆ ಒಂದ್ ನಿಮಿಷ ಅದೊಂದು ಪೊಲಿಟಿಕಲಿ ಮೋಟಿವೇಟೆಡ್ ರಿಪೋರ್ಟ್ ಅನ್ನೋದಾದ್ರೆ, ಬಿಜೆಪಿ ಸರ್ಕಾರ, ಬಿಜೆಪಿಯ ಸಹಾನುಭೂತಿ ಹೊಂದಿದ್ದ ಒಬ್ಬ ಮನುಷ್ಯನ ಹತ್ರ ಪೊಲಿಟಿಕಲಿ ಮೋಟಿವೇಟೆಡ್ ರಿಪೋರ್ಟ್ ಮಾಡಿಸಿ ಆಗಿನ ಮುಖ್ಯಮಂತ್ರಿಗಳು ಆ ರಿಪೋರ್ಟ್ ಅನ್ನ ಸಪ್ರೆಸ್ ಮಾಡೋದಕ್ಕೆ ತಮ್ಮ ಮಗನ 150 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಕಳಿಸಿದ್ರು ಅಂತನಾ? ಅಲ್ಲ, ಕತೆ ಹೇಳಿದ್ರು ಫಿಟ್ ಆಗಬೇಕಲ್ಲ. ವಾಟ್ ಇಸ್ ದ ಅಂಡರ್ಸ್ಟ್ಯಾಂಡಿಂಗ್? ಅದು ತನಿಖೆ ಆಗಲಿ. ವಾಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್? Why he is giving 150 crores rupees? Why he has offered? ರಿಪೋರ್ಟ್ ಅವರು ಯಾಕೆ ಟೇಬಲ್ ಮಾಡಿಲ್ಲ? ಯಾಕೆ ಚರ್ಚೆ ಮಾಡಿಲ್ಲ? ಯಾಕೆ ಸಪ್ರೆಸ್ ಮಾಡಿದ್ರು ಬಿಜೆಪಿ ಸರ್ಕಾರದವರು? ತನಿಖೆ ಯಾವಾಗ ಮಾಡಿಸ್ತೀರಾ ಹೇಳಿ ಸರ್? 150 ಕೋಟಿದು ತನಿಖೆ ಮಾಡಿಸಿ 2,30,000 ಕೋಟಿ ಆಸ್ತಿ ನೀವೆಲ್ಲ ಹೇಳಬೇಕು. ಆ ರಿಪೋರ್ಟ್ ಅನ್ನು ಯಾಕೆ ಸಪ್ರೆಸ್ ಮಾಡಿದ್ರು? ಅದನ್ನ ಯಾವಾಗ ತನಿಖೆ ಮಾಡಿಸ್ತೀರಾ ಹೇಳಿ? ನೀವು ಅಧಿಕಾರದಲ್ಲಿದ್ದೀರಾ, ಕೊಡಿ ಸಿಬಿಐಗೆ. ನೀರು ಆಫರ್ ಮಾಡಿದ್ದು ಅನ್ವರ್ ಮಾಣಿಪ್ಪಾಡಿ ಅವರ ರಿಪೋರ್ಟ್ನ ಸಿಬಿಐ ತನಿಖೆಗೆ ಕೊಡಿ. ನೈತಿಕತೆ ಇದೆ. 150 ಕೋಟಿ ತನಿಖೆ ಕೊಡಿ. ಈಗ ನೀವು ಅಪ್ಲಿಕೇಶನ್ ಎಲ್ಲರಿಗೆ ಈಗ ವಕ್ಫ್ ಬಗ್ಗೆ ಮಾತಾಡ್ತಿರಲ್ಲ, ನೀವು ಇದರ ಬಗ್ಗೆ ರಿಪೋರ್ಟ್ ಬಗ್ಗೆ ಮಾತಾಡಿ. ಹೌದು ರೀ, ಇವತ್ತು ಅಮೆಂಡ್ಮೆಂಟ್ ತರ್ತಿರೋದ ನಾವು ಕೇಂದ್ರದಲ್ಲಿ. ನಿಮ್ದು ಡಬಲ್ ಸ್ಕ್ಯಾಮ್. ಒಂದು ಸ್ಕ್ಯಾಮ್ ರೈತರು ಹಿಂದೂಗಳ ಭೂಮಿನೆಲ್ಲ ಮಾಡಿದ್ರಿ. ಎರಡನೇ ಸ್ಕ್ಯಾಮ್ ಇವತ್ತಿನ ಪ್ಯಾನಲ್ ಅಲ್ಲಿ ತಾವು ಮಾತಾಡೋ ಅವಶ್ಯಕತೆ ಇಲ್ಲ, ಅವರೇ ಮಾತಾಡ್ತಿದ್ದಾರೆ. ದಯವಿಟ್ಟು ಮಾತಾಡ್ತಿದ್ದಾರೆ. ಯಾಕೆ ಆಫರ್ ಮಾಡಿದ್ರಿ? ಅವರೇ ಹೇಳ್ತಿರಲ್ಲ ಮಾಡಿಲ್ಲ. ತನಿಖೆ ಯಾವಾಗ ಮಾಡಿಸ್ತೀರಿ? ಐವಾನ್ ಡಿಸೋಜ್ ಅವರು ಯಾವಾಗ ತನಿಖೆ ಮಾಡಿಸ್ತೀರಿ? ಮಾಡಿಲ್ಲ. ಅವರು ದಿವಸಕ್ಕೆ ಒಂದೊಂದ್ಸಲ ಮಾಡ್ತಾ ಇರ್ತಾರೆ. ಒಂದ್ಸಲ ಮಾಡಲಿಲ್ಲ, ಒಂದ್ಸಲ ಮಾಡಿದೆ. ಈ ಸ್ಟೇಟ್ಮೆಂಟ್ cannot be considered at all. ಪ್ರಿಯಾಂಕಾ ಖರ್ಗೆ, ಅನ್ವರ್ ಮಾಣಿಪ್ಪಾಡಿ ಅವರೇ, ಈ ಹಿಂದೆ ಒಂದ್ ನಿಮಿಷ ಐವಾನ್ ಡಿಸೋಜ್ ಅವರೇ, ಅನ್ವರ್ ಮಾಣಿಪ್ಪಾಡಿ ಅವರು, ನಾ ಒಂದು ಮಾತು ಹೇಳ್ತೇನೆ, ಹೇಳಿ. ಒಂದು ನಿಮಿಷ ಮಾತಾಡ್ತೀನಿ ನಾನು, ಪ್ಲೀಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ವಕ್ಫ್ ಪ್ರಾಪರ್ಟಿ ಟೋಟಲ್ ಇದ್ದದ್ದು 54,000 ಎಕರೆ. ಅದರಲ್ಲಿ 28-29,000 ಎಕರೆ ಕಬಳಿಕೆ ಆಗಿದೆ. ಬಾಕಿ ಉಳಿದದ್ದು 23 ಅಥವಾ 24,000 ಎಕರೆ. ಹಾಗಿರಬೇಕಾದ್ರೆ ನಮ್ಮ ಸಿದ್ದರಾಮಯ್ಯವರು ಮುಸಲ್ಮಾನರ ಠೇಕೆದಾರರಾಗಿ 1,60,000 ಎಕರೆಗೆ ಹೇಗೆ ನೋಟಿಸ್ ಕೊಟ್ಟರು, ರೈತರಿಗೆ ನೋಟಿಸ್ ಕೊಟ್ಟರು.
ಮತ್ತು ಆಯಿತು, ಅದು ಸತ್ಯ ಅಂತ ಒಳ್ಳೆ ಬಿಲೀಫಲ್ಲಿ ಮಾಡಿದರೆ ಹಿಂದೆ ಯಾಕೆ ಪಡ್ಕೊಂಡ್ರು? ಇದರಲ್ಲಿ ಗೊತ್ತಾಗುತ್ತೆ ಆ ಸಿದ್ದರಾಮಯ್ಯ ಅವರ ಪಕ್ಷ ಎಷ್ಟು ಸುಳ್ಳು ಅಂತೇಳಿ. ಹಾಗಾದರೆ ಇದು ಅವರು ಈ 160ಗೆ ಕೊಟ್ಟದ್ದು 2 ಜನಾಂಗದ ಮಧ್ಯೆ ಬೆಂಕಿ ಇಡಕ್ಕೋಸ್ಕರ ಮಾತ್ರ, ಮತ್ತು ತುಷ್ಟೀಕರಣ ಮಾಡಿ ವೋಟ್ ಬ್ಯಾಂಕ್ ಮಾಡೋದಷ್ಟಲ್ಲ, ಅದು ತುಷ್ಟೀಕರಣ ಮಾಡಿ ಅನ್ವರ್ ಮಾಣಿಪ್ಪಾಡಿ ಅವರೇ, ನಿಮ್ಮ ರಿಪೋರ್ಟ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತಂದ್ರು. ಐವಾನ್ ಡಿಸೋಜಾ ಅವರು ಹೇಳ್ತಾರೆ ಪೊಲಿಟಿಕಲಿ ಮೋಟಿವೇಟೆಡ್ ರಿಪೋರ್ಟ್. ಅದು ಪೊಲಿಟಿಕಲಿ ಮೋಟಿವೇಟ್ ಆದರೆ ಪೊಲಿಟಿಕಲಿ ಮೋಟಿವೇಟೆಡ್ ರಿಪೋರ್ಟ್ ಆದರೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ, ಲೋಕಾಯುಕ್ತಲ್ಲಿ ಅದು ಹೇಗೆ ಅಪ್ರೂವ್ ಆಗ್ತದೆ? ಏನು ಅವ್ರಿಗೇನು ಅಲ್ಲಿದ್ದವ್ರಿಗೆ ಏನು ಅಷ್ಟು ಬುದ್ಧಿ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಬೇಕು ಈಗ? ನಿಮ್ಮ ರಿಪೋರ್ಟ್ ನಿಮ್ಮ ಬಯಕೆ ಏನು? ಬಿಜೆಪಿ ಅವರ ಯಾಕೆ ಬಿಜೆಪಿ ಸರ್ಕಾರ ಅದನ್ನು ಅವರು ಆಕ್ಷನ್ ತಗೊಳ್ಳಿಲ್ಲ? ಪುರುಷೋತ್ತ ಇದ್ರೆ ಬಿಜೆಪಿ ಆಡಳಿತ ಇತ್ತಲ್ಲ, ಯಾಕೆ ತಗೊಳ್ಳಿಲ್ಲ ಆಕ್ಷನ್? ಆಯ್ತಪ್ಪ, ನೀವು ತಗೊಳ್ಳಿ, ಯಾಕೆ ತಗೊಳ್ಬಾರ್ದು? ನೀವು ತಗೊಳ್ಳಿ, ನಿಮ್ಮ 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 ಸತ್ಯತೆಯನ್ನು ಪ್ರದರ್ಶಿಸಿ. ನಿಮ್ಗೆ ಏನಾದರೂ ಪುರುಷೋತ್ತ ಇದ್ರೆ ನಿಮ್ಮ ಸಿ ಎಮ್ಗೆ ಪುರುಷೋತ್ತ ಇದ್ರೆ ನಪುಂಸರ ಆಗಿದ್ದಾರೆ. ಮೊನ್ನೆ ಹೇಳಿದ್ರು ನಾನು CBI ಕೊಡ್ತೇನೆ ಅಂತೇಳಿ, ಕೊಡ್ಡಿ. ಹಾಲು ಮಗನ ಹಾಗೆ ಕೊಡ್ಡಿ, ನಪುಂಸರಾಗಿ ಮಾತಾಡೋದು ಬೇಡ. ದಯವಿಟ್ಟು ಕೊಡ್ಡಿ, ಹಾಲಿಗೆ ಹಾಲು. ಯಾವ ಗೊಂದಲವಿರ್ತಿಲ್ಲ. ಪ್ರಾಪರ್ಟಿ ಯಾವುದು, ರೈತರ ಪ್ರಾಪರ್ಟಿ ಯಾವುದು ಗೊತ್ತಾಗುತ್ತೆ. ಪ್ರಾಪರ್ಟಿ ಯಾವುದು, ರೈತರ ಪ್ರಾಪರ್ಟಿ ಯಾವುದು ಗೊತ್ತಾಗುತ್ತೆ. ಐವನ್ ಡಿಸೋದವರೇ, ವರ್ಕ್ ಪ್ರಾಪರ್ಟಿ ಯಾವುದು ಮತ್ತು ರೈತರ ಪ್ರಾಪರ್ಟಿ ಯಾವುದನ್ನು ಗೊತ್ತಾಗ್ತದೆ. ಒಮ್ಮೆ ನನ್ನ ರಿಪೋರ್ಟ್ ಮಾಡಿ, ಇದು ತನಿಖೆ ಮಾಡಿ, ಅದರ ರಿಸಲ್ಟ್ ನೋಡಿ. ಐವಾನ್ ಡಿಸೋಜಾ ಅವರೇ, ಇರುವುದಿಲ್ಲ. ಏನೇನೋ ಚರ್ಚೆ ಮಾಡ್ತೀರಿ, ಸದನದಲ್ಲಿ ಒಂದ್ಸಲ ರಿಪೋರ್ಟ್ ಮೇಲೆ ಚರ್ಚೆ ಮಾಡಿಬಿಡಿ. ಏನಿದೆ ಏನಿಲ್ಲ, ಯಾವ್ದು ಪೊಲಿಟಿಕಲಿ ಮೋಟಿವೇಟೆಡ್ ಇದೆ? ಸಮಯ ಕೂಡಿ ಬರಲಿ, ಸಮಯ ಕೂಡಿ ಬರಲಿ. ಬಿಜೆಪಿ ಅವರಿಂದ ರಿಪೋರ್ಟ್ ಚರ್ಚೆ ಆಗಲಿಲ್ಲ. 12 ವರ್ಷ ಆಗಿದೆ ರಿಪೋರ್ಟ್ ಕೊಟ್ಟು. ಬಿಜೆಪಿ ಅವರು ರಿಪೋರ್ಟ್ ಕೊಟ್ಟು 12 ವರ್ಷ ಆಗಿದೆ. ಪೊಲಿಟಿಕಲ್ ರೀಸನ್ 5 ವರ್ಷ ಸಮಯ ನಿಮ್ದೇ ಇತ್ತು. ಹಾಗಾಗಿ ನೆಕ್ಸ್ಟ್ ಕುಮಾರಸ್ವಾಮಿ ಅಧಿಕಾರ ಮಾಡಿದಾಗ 14 ತಿಂಗಳು ಸಮಯ ಇತ್ತು. ಈಗ 18 ತಿಂಗಳಾಗಿದೆ ಸಮಯ. ಆಯ್ತಲ್ಲ, ಇನ್ಯಾವಾಗ ಸಮಯ ಕೂಡ ಬರೋದು ನಿಮಗೆ? ಥ್ಯಾಂಕ್ ಯು ಸೋ ಮಚ್ ಐವಾನ್ ಡಿಸೋಜಾ ಅವರೇ, ಅನ್ವರ್ ಮಾಣಿಪ್ಪಾಡಿ ಅವರೇ, ಧನ್ಯವಾದ. ಥ್ಯಾಂಕ್ ಯು ಮೋಹನ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.